ಬೆಂಗಳೂರು ಪೂರ್ವ ತಾಲೂಕು ಬಿದ್ರಹಳ್ಳಿ ಹೋಬಳಿಯ ಅವಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಮ್ಸಂದ್ರ ವಾಸಿ ನೇತ್ರ ಚಿಕ್ಕೇಗೌಡ ಅವ್ರ ಮನೆಯಲ್ಲಿ ಅವ್ರ ಸಂದರ್ಶನ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಬಂದ್ಬಿಟ್ಟು ಚಿಕ್ಕೇಗೌಡ ಅಂತ ಅವರು ಸರ್ ಇದೇ ಫಸ್ಟ್ ಟೈಮ್ ನಿಮ್ಮ ಮನೇಲಿ ನಿಮ್ಮ ಹೆಸರು ಮೆಂಬರ್ ಆಗಿ? ಹೌದು ಸರ್. ಇದಕ್ಕೆ ಮುಂಚೆ ನಿಮ್ಮ ಮನೇಲಿ ಯಾರಾದರೂ ಮೆಂಬರ್ಶಿಪ್ ಆಗಿತ್ತು? ನಮ್ಮ ತಂದೆ ಇನ್ನೀ ಕಾಲಕ್ಕೆ ಚೇರ್ಮನ್ ಆಗಿದ್ರು 1967ರಲ್ಲಿ ಮೆಂಬರ್ ಆಗಿದ್ದರು. ಅಂದರೆ ಅಧ್ಯಕ್ಷ ಆಗಿದ್ರು, ಮೆಂಬರ್ ಆಗಿದ್ರು. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಪತ್ನಿಯವ್ರನ್ನ ಮೆಂಬರ್ಶಿಪ್ ಒಂದು ಸದಸ್ಯತ್ವ ಮಾಡಿಸಿ ಖುಷಿ ಅನ್ನಿಸ್ತಾ ಇದೆ? ಅವ್ರಿಗೇನೋ ಹೊಸ ಅನುಭವ ಇರ್ಬೋದು, ಬಟ್ ನಾವು ಕಾಲಿನಿಂದ ಜನರ ಮಧ್ಯೆ ಬೆಳೆದು ಜನಸೇವೆ ಮಾಡ್ಕೊಂಡು ಬಂದಂಥ ಫ್ಯಾಮಿಲಿ ನಮ್ಮದು. ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ತಂದೆ ಬಗ್ಗೆ ಅಪರವಾದ ಒಂದು ಗೌರವ ಇಟ್ಕೊಂಡು ಜನ ಓಟ್ ಹಾಕಿ ನಮ್ಗೆ 390 ಓಟ್ ಐದು ನಮಗೆ ಗೆಲ್ಲಿಸಿದ್ದಾರೆ. ಅದೇ ಥರ ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ರಸ್ತೆ ದೀಪ ಇರ್ಬೋದು, ಬೋರ್ ಹಾಕಿ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇವತ್ತು ದಿವಸದಲ್ಲಿ ನಮ್ಮ ಜನಗಳಿಗೆಲ್ಲ ಅಂತ ನಮ್ಮ ವಾರ್ಡಲ್ಲಿ ನಾವು ಏನು ಸೌಕರ್ಯ ಬೇಕು ನಾನು ಮಾಡಿದ್ದೀನಿ ಸರ್. ಅಂದರೆ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ಒಂದು ವಾಟರ್ ಮ್ಯಾನ್, ಒಂದು ಬೋರಿನ ವ್ಯವಸ್ಥೆ ಇರ್ಬೋದು, ಒಂದು ಬೀದಿ ದೀಪ ಇರ್ಬೋದು, ಒಂದು ಬೀದಿ ದೀಪದ ವ್ಯವಸ್ಥೆನೇ ಆಗಲಿ, ಒಂದು ಕೋಟಾದಲ್ಲಿ ಸಿಮೆಂಟ್ ರಸ್ತೆ ಸ್ಯಾಂಕ್ಷನ್ ಮಾಡಿಕೊಂಡು ಅಂದರೆ ಈ ರೋಡಿಗೆ ಸ್ಯಾಂಕ್ಷನ್ ಆಗಿದೆ. ಈ ರೋಡಿಗೆ ಸ್ಯಾಂಕ್ಷನ್ ಆಗಿದೆ, ಸಿಮೆಂಟ್ ರಸ್ತೆ ಪೂರ್ತಿ ಸ್ಯಾಂಕ್ಷನ್ ಆಗಿದೆ. ಸರ್ ಇವತ್ತು ನಿಮ್ಮ ಮನೇಲಿ ಫಸ್ಟ್ ನಿಮ್ಮ ಪತ್ನಿಯವ್ರನ್ನ ಅಧ್ಯಕ್ಷ ಮಾಡಿದ್ದೀರಾ, ಹಂಗೆ ಬ್ಯಾಕ್ ಸೈಡ್ ಇದೆ ಮುಂದೆ ಕೊಟ್ಟು ಅಧ್ಯಕ್ಷ ಮೆಂಬರ್ ಮಾಡಿದ್ದೀರಾ. ಯಾವ ರೀತಿ ಕೆಲಸ ಕಾರ್ಯಗಳು ಈಗ 5 ವರ್ಷ ಕೆಲಸ ಮುಗಿಸಿದ್ದೀರಾ ಸರ್? ಒಂದು ಈಗಲ್ವಾಗ ಒಂದು ಚರಂಡಿ ಮತ್ತು ಒಂದು ಬೀದಿ ದೀಪ ಮತ್ತು ಒಂದು ಕುಡಿಯೋ ನೀರಿಗೆ ಒಂದು ಬೋರ್ ಹಾಕ್ಸ್ಬಿಟ್ಟು ಇದು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಉಳಿದಂಥ ದಿನಗಳಲ್ಲಿ ಏನು ಮಾಡಿಸ್ಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದೀವಿ? ಉಳಿದ ರಸ್ತೆ ಇನ್ನು ಉಳಿಕೆ ರಸ್ತೆ ಏನಿದೆ ಎಲ್ಲ ಸಿಮೆಂಟ್ ರಸ್ತೆ ಮಾಡಬೇಕು ಅಂತ ಪ್ಲೀಡ್ ಹಾಕೊಂಡಿದ್ದೀನಿ ಸರ್ ಮುಂದಿನ ಯೋಜನೆ. ಹೌದು ಸರ್. ನಿಮ್ಮ ಒಂದು ಅನುಭವದ ಪ್ರಕಾರ ನಿಮ್ಮ ಪತ್ನಿಯವರ ಒಂದು ಗ್ರಾಮ ಪಂಚಾಯತಿ ಸದಸ್ಯತ್ವ ಆಗಿರೋದ ಪ್ರಕಾರ ನಿಮ್ಮ ಒಂದು ಯಾವುದೇ ಒಬ್ಬ ಸದಸ್ಯನ ಕನಿಷ್ಠ ಎಷ್ಟು ವಿದ್ಯಾರ್ಹತೆ ಇರ್ಬೋದು ಇವತ್ತು ಒಂದು ಮೆಂಬರ್ಶಿಪ್ ಆಗೋಕ್ಕೆ? ಮೆಂಬರ್ಶಿಪ್ ಆಗೋಕ್ಕೆ ವಿದ್ಯಾರ್ಥಿ ಮಿನಿಮಮ್ ಒಂದು SLC PUC ಗಂಟೆ ಆಗಿರ್ಬೇಕು ಸರ್. ಅದು ಸಾಮಾನ್ಯ ಒಂದು ಜ್ಞಾನದಿಂದ ಅವ್ರು ತಿಳ್ಕೊಂಡಿದ್ರೆ ಸಾಕಾಗಿರ್ಬೇಕು. ಯಾಕಂದರೆ ಸರ್ಕಾರದ್ದು ಏನನ್ನ ಅನುಮೋದನೆ ಬರುತ್ತೆ, ಸರ್ಕಾರದ ಏನು ರೂಲ್ಸ್ ಬರುತ್ತೆ, ಅದನ್ನು ತಿಳ್ಕೊಂಡು ಕಾರ್ಯ ಕೆಲಸ ಮಾಡೋಂಥ ಮಟ್ಟಕ್ಕೆ ಅವ್ರಿಗೆ ಸಿಗ್ತಿದ್ರೆ ಸಾಕು. ಆ ರೀತಿಯಾಗಿದ್ದರೆ ಸಾಕಾಗ್ತದೆ. ಸರ್ ಇವತ್ತು ನಿಮ್ಮ ಅಧ್ಯಕ್ಷನೇ ಆಗಲಿ ಇಲ್ಲ ನಿಮ್ಮ PDO ಆಗಲಿ ನಿಮ್ಮ ಅಧಿಕಾರಿ ವರ್ಗದವರಲ್ಲಿ ಯಾವ ರೀತಿ ಕೋಆಪ್ರೇಷನ್ ತಗೊಂಡು ಕೆಲಸ ಕಾರ್ಯ ಮಾಡಬೇಕು ಅಂತ ಪ್ಲಾನ್ ಹಾಕ್ಕೊಂತ ಇರ್ತೀರ ನಿಮ್ಮ ಮೀಟಿಂಗಲ್ಲಿ ಕೂತಾಗ? ಮೀಟಿಂಗ್ ಹೋದಾಗ ಎವ್ರಿ ಮಂತು ನಮ್ದು ಏನು ಸಮಸ್ಯೆ ಐತೆ ಫಸ್ಟ್ ನಮ್ಮೂರಿಂದು ಪಂಚಾಯತಿಗೆ ಏನೇನು ಹೊಸ ಸೆಂಟ್ರಲ್ ಗೌರ್ಮೆಂಟ್ದು ಏನೇನು ಸ್ಕೀಮ್ ಬಂದಿದೆ, ಸ್ಟೇಟ್ ಗೌರ್ಮೆಂಟ್ ಏನೇನು ಸ್ಕೀಮ್ ಬಂದಿದೆ ಅದೆಲ್ಲ ತಿಳ್ಕೊಂಡು ಏನೇನು ಬೆನಿಫಿಟ್ ಮಾಡಬೇಕು ಅನ್ನೋ ಅವಕಾಶ ಸಿಗುತ್ತೋ ನಾವು ಒಂದೊಂದು ಸ್ಟೆಪ್ ಮಾಡ್ತಾಯಿದ್ದೀವಿ ಸರ್. ಹೌದು ಸರ್. ನೀವು ಏನೇನು ಕೆಲಸ ಕಾರ್ಯಗಳಂದರೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆಗೋದಕ್ಕೂ ಮುಂಚೆ ನಿಮ್ಮ ಪತ್ನಿಯವರೇ ಆಗಲಿ ನೀವಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರಿ ಸರ್? ನಮ್ಮ ಪತಿಯವರೇನು ಮಾಡಿರಲಿಲ್ಲ. ಅಲ್ಲ, ನಾವು ಒಂದು ಕೆಲಸ ಬೇಸಿಗೆ ಹೌಸ್ ವೈಫು. ನಾವು ಬೇಸಿಗೆಯಿಂದ ಇದು ರಿತಾಪಿ ವರ್ಗದಿಂದ ಬಂದ ಜನ ಊರಲ್ಲಿ ಒಂದು ದೇವಸ್ಥಾನ ಫಂಕ್ಷನ್ ಆಗಿರ್ಬೋದು, ಊರು ಉತ್ಸವ ಆಗಿರ್ಬೋದು, ಊರ ಸಂಬಂಧ ಏನೇ ಒಂದು ಜನಸೇವೆ ಇರ್ಬೋದು ಫಸ್ಟು ಮಾಡೋದು ನಾವೇ ಸರ್. ಪ್ರಪ್ರಥಮವಾಗಿ ಊರಿಗೆ ಜನಸೇವೆ ಅಂತ ಹೇಳೋದು, ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಆದರೂ ಅದು ಭಾಗ್ಯವಚನ ನಾನೇ. ಹೌದು. ಅಂದರೆ ಯಾವುದೇ ಒಂದು ಊರಿನ ಯಾವುದೇ ಒಂದು ಉತ್ತಮ ಕೆಲಸ ಕಾರ್ಯಗಳು, ಒಂದು ದೇವರ ಫಂಕ್ಷನ್, ಮತ್ತೊಂದು ಯಾವುದೇ ಒಂದು ಊರಿನಲ್ಲಿ ಒಂದು ಉತ್ಸವ ಇರ್ಬೋದು, ಒಂದು ಗಣೇಶ ಎಂಥದೇ ಆಗಿರ್ಬೋದು, ಊರಿನ ಒಳ್ಳೆ ಸರ್ವಿಸ್ ಭಯ ಐತಿರಿ ಸರ್. ಅಂದರೆ ಸೋಷಿಯಲ್ ಸರ್ವಿಸಲ್ಲಿ ತಮ್ಮ ಪಾತ್ರ ಅತ್ಯುತ್ತಮ. ಹೌದು ಸರ್. ನೀವು ಇವತ್ತು ಗೆದ್ದಿದ್ದಾದಮೇಲೆ ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಿಮ್ಮ ತಂದೆಯವರು ಗೆದ್ದು ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತ ಅವ್ರು ಒಂದು ಸ್ವಲ್ಪ ಪ್ಲಾನ್ ಇದೆ ನಿಮಗೆ. ಯಾಕಂದರೆ ನಿಮ್ಮ ತಂದೆಯವ್ರ ಜೊತೆ ನೀವು ಓಡಾಡೋದು ಅಂತ ಪ್ಲಾನ್ಸ್ ಇದೆ. ಆ ರೀತಿಯಾಗಿ ನಿಮ್ಮ ಪತ್ನಿಯವರಿಗೆ ನೀವು ಆಗಲಿ ಏನೇನು ಸಜೆಷನ್ ಕೊಡ್ತೀರಾ? ಅಂದರೆ ಯಾವಾಗ ಒಂದು ಮೀಟಿಂಗ್ಗಳಲ್ಲೇ ನೀವು ಹಾಕಲ್ಲ ಡೈರೆಕ್ಟಾಗಿ, ಯಾಕಂದರೆ ನಿಮ್ಮ ಪತ್ನಿಯವರೇ ಹೋಗಬೇಕು. ಹಾಗಾಗಿ ನೀವು ನಿಮ್ಮ ಪತ್ನಿಯವರಿಗೆ ಏನು ಸಲಹೆ ಸೂಚನೆಗಳು ಕೊಟ್ಟು ಕಳಿಸ್ತೀರಾ ಮೀಟಿಂಗ್ಗಳಲ್ಲಿ ಹೋಗ್ತಾ? ಮೀಟಿಂಗಲ್ಲಿ ಸರ್ಕಾರದಿಂದ ಏನೇನು ಸ್ಕೀಮ್ ಬಂದಿರುತ್ತೆ, ನಮ್ಮ ರೈತರಿಗೆ ಏನೇನು ಅನುಕೂಲ ಆಗಿರುತ್ತೆ, ನಮ್ಮ ಜನಗಳಿಗೆ ಅನುಕೂಲ ಆಗಿರುತ್ತೆ, ಅದನ್ನು ನಾವು ತಿಳ್ಕೊಂಡು ಅವ್ರು ಏನು ತಿಳ್ಕೊಂಬಂದಿದ್ದು ಅಂತ ಅದು ಕಾರ್ಯರೂಪ ಬಳಸಿ ನಾವು ಆಕಿ ಮೀಟಿಂಗ್ ತಿಳ್ಕೊಂಬರ್ತಾಳೆ. ಅದನ್ನು ಕೆಲಸನ ಪೂರ್ತಿ ಮಾಡೋ ಕೆಲಸ ನನ್ನ ಜವಾಬ್ದಾರಿ. ಅಂದರೆ ನಾನು ಈಗ ಕೇಳಿದಾಗೆ ನಿಮ್ಮ ಪಂಚಾಯತಿಲಿ ನಮ್ಮ ಹಿರಿಯ ಪಂಚಾಯತಿಗಳ ಮಟ್ಟದಲ್ಲಿ ಯಾವತ್ತೇ ಒಂದು ಅಧ್ಯಕ್ಷನ ನಾಮಿನೇಟಾಗಿ ಸೆಲೆಕ್ಟ್ ಮಾಡಲ್ಲ. ಆದರೆ ನಿಮ್ಮ ಪಂಚಾಯತಿಲಿ ನಿಮ್ಮ ಕಾಂತಮ್ಮ ಅವ್ರನ್ನ 25 ಸದಸ್ಯರಿರುವಂಥ ಮೆಂಬರ್ಶಿಪ್ಪಲ್ಲಿ 23 ಜನ ಸಪೋರ್ಟ್ ಕೊಟ್ಟು ನಾಮಿನೇಷನ್ ಮಾಡಿದ್ದಾರೆ. ಏನು ಕಾರಣದಿಂದ ಅವ್ರನ್ನ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಕಾರಣ ಇಷ್ಟೇ ಸರ್. ಅಲ್ಲೇನಾಯಿತು, BJPಯವರು ಕಾಂಗ್ರೆಸ್ಸವರು ನಮ್ಮ ಪಕ್ಷ ಅಂತ ಒಂದು ಇದು ಮಾಡೋಕ್ಕೆ ಹೊರಟಿದ್ರು, ತನ್ನ ಬೆಲೆ ಬೆಳೆಸೋಕೆ ಹೊರಟಿದ್ರು. ನಾವೆಲ್ಲ ಪಕ್ಷದವ್ರನ್ನ ಒಂಟಾಗಿ ಮಿಂಗಲ್ ಮಾಡಿ ಇಲ್ಲಿ ಪಕ್ಷ ಪಾರ್ಟಿ ಬೇಡ, ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ, ನಾವೆಲ್ಲ ಬಂದು ಆ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವು ಮನುಷ್ಯರು ಕೆಲಸ ಮಾಡೋಣ. ನಮ್ಮಲ್ಲಿ ಪಕ್ಷ ಪಾರ್ಟಿ ಏನು ಬೇಡ, ಆ ಪಕ್ಷ ಬಂದು ಅವರು ಜೈ ಇವ್ರು ಜೈ, ಆದರೆ ನಾವು ಕೆಲಸ ಮಾಡಿ ಒಗ್ಗಟ್ಟಾಗಿ ಮಾಡೋಣ. ನಮ್ಮಲ್ಲಿ ಪಕ್ಷ ಭೇದ ಮರೆತು ಜನ ಒಳ್ಳೆ ದೃಷ್ಟಿಯಿಂದ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಹಿತದ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಅಂದರೆ ನೀವು ಹೇಳಾಗೆ ಪಂಚಾಯತಿ ಮಟ್ಟದಲ್ಲಿ ಪಕ್ಷ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲರೂ ಕೋಆಪ್ರೇಷನ್ ಇರಬೇಕು. ಹೌದು. ಆ ರೀತಿಯಾಗಿ ನೀವು ಮಾಡಿಬಿಡೋಣ ಅಂತಬಿಟ್ಟು ನಾಮಿನೇಷನ್ ಹಾಕಿ ಸೆಲೆಕ್ಟ್ ಮಾಡಿದ್ದೀವಿ.
ಆ ರೀತಿ ಮಾಡಿದ್ದಕ್ಕೆ ನಿಮಗೆ ತುಂಬ ಖುಷಿ ಇದೆಯಾ ಸರ್ ಇವತ್ತು? ಎಸ್. ನಿಮ್ಮ ಅಧ್ಯಕ್ಷರು ಯಾವ ರೀತಿ ಸಪೋರ್ಟ್ ಕೊಟ್ಟು ಎಲ್ಲ ಊರುಗಳಿಗೂ, ಯಾಕಂದರೆ 25 ಜನ ಸದಸ್ಯರು ಇದ್ದೀರಾ, 7-8 ಊರು ಬರುತ್ತೆ, ಹೌದು 7-8 ಊರಿಗೂ ಯಾವ ರೀತಿ ಸಮಾನ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ? ಮಾಡ್ತಾ ಇದ್ದೇವೆ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಈಗ ನಿಮ್ಮೂರಿಗೆ ಎಮರ್ಜೆನ್ಸಿ ಒಂದು ಯಾವುದೋ ಒಂದು ವಾಟರ್ ಸಮಸ್ಯೆ ಆಗ್ಬೋದು, ಮತ್ತೊಂದು ಸಮಸ್ಯೆ ಬಂದರೆ ನಿಮ್ಮ ಅಧ್ಯಕ್ಷರನ್ನು ಕೇಳಿದಾಗ ಸರ್ ಸ್ಪಂದನೆ ಚೆನ್ನಾಗಿ ಕೊಡ್ತಾ ಇದ್ದಾರೆ? ಹೌದು ಖಂಡಿತ ಸರ್. ಹೋದ ತಕ್ಷಣ ಫೋನ್ ಮಾಡಿ ಹೇಳಿದ ತಕ್ಷಣ ಬನ್ನಿ ಅಪ್ಪ ಅದೇನು ನೋಡ್ರಿ ಸೆಕ್ರೆಟರಿಗೆ ಹೇಳ್ತಾರೆ, ಅವ್ರು ಅಷ್ಟೊಂದು ಹೇಳ್ತಾರೆ, ಬಂತಾರೆ, ಸಮಸ್ಯೆ ಇಮ್ಮಿಡಿಯೇಟಾಗಿ ಸಲ ಕೊಡ್ತಾರೆ. ಸರ್ ನಿಮ್ಮ ಗೆಲ್ಲಿಸಂಥ ಜನಗಳಿಗೆ ನೀವು ಎಷ್ಟು % ಕೆಲಸ ಕಾರ್ಯವನ್ನು ಮಾಡಿ ಮುಗಿಸಿದೆ ಅಂತ ಆತ್ಮತೃಪ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ 100% ಅಂತ ಖಂಡಿತ ಹೇಳೋಕ್ಕಾಗಲ್ಲ. ನನ್ನ ಆತ್ಮತೃಪ್ತಿ ಇದೆ. ನಾವೊಂದು 80-90% ಕೆಲಸ ಮಾಡಿದ್ದೀವಿ. ಸರ್ ಇದೇ ರೀತಿಯಾಗಿ ನೀವು ಒಂದು ಉತ್ತಮ ಕಾರ್ಯ ಮಾಡಿ ಮತ್ತು ಒಂದು ಸಾಮಾಜಿಕವಾಗಿ ಬೆಳೀತಾ ಇದ್ದೀರಾ. ಇದೇ ರೀತಿಯಾಗಿ ಮುಂದೆ ತಾವು ಏನಾದರೂ ZP-TP ಮೆಂಬರ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡೋದು? ಅಷ್ಟು ಆಸೆ ಬೇಡ ಸರ್. ಅಲ್ಲ, ಯಾಕಂದರೆ ನೀವು ಒಂದು ಸಾಮಾಜಿಕವಾಗಿ ಒಂದು, ಯಾಕಂದರೆ ಒಂದು ಯಾವುದೇ ಒಂದು ಪಕ್ಷ ಅನ್ನೋದಕ್ಕಿಂತ ಪಕ್ಷ ಇಲ್ಲದಲ್ಲೇ ಇಂಡಿಪೆಂಡೆಂಟಾಗಿ ಗೆದ್ದಿದ್ದೀರಾ. ಅದಲ್ಲದಾಗಿ ಒಂದು ಅಧ್ಯಕ್ಷರು ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಒಂದು ವೋಟಿಂಗ್ ಸಿಸ್ಟಮ್ ಮಾಡಿಲ್ಲ, ಯಾಕಂದರೆ ಇನಾಮಿನಸ್ ಆಗಿ ಗೆಲ್ಲಿಸಿದ್ದೀರಾ. ಒಂದು ಹಳ್ಳಿನ ಒಂದು ಬಂಧು ಬಾಂಧವರ ಥರ ನೋಡಿ, ಒಂದು ಪಂಚಾಯತಿನ ಒಂದು ಬಂಧು ಬಾಂಧವರ ರೀತಿಯಲ್ಲಿ ನೋಡಿ ಒಂದು ಉತ್ತಮ ರೀತಿಯಲ್ಲಿ ತಗೊಂಡೋಗ್ತಾರೆ ಅಂತ ಆ ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾಕಂದರೆ ನೀವು ಒಂದು ರಾಜಕೀಯ ಮೇಲೆ ಬರಬೇಕು ಸರ್, ಆ ರೀತಿಯಾಗಿ ಬರಲಿ ಅಂತ ಕೇಳ್ತಾ ಇದ್ದೀನಿ ಸರ್ ನಿಮ್ಮನ್ನ. ಸರ್ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಬಂದಿರಲಿಲ್ಲ. ಏನೋ ಒಂದು ಜನಸೇವೆ ಮಾಡಬೇಕು. ನಮ್ಮ ವಾರ್ಡ್ಗೆ ಈ ವಾರ್ಡ್ಗೆ ಏನೈತೆ ಏನು ಸೌಕರ್ಯ ಇಲ್ಲ. ಒಂದು ನೀರಿಂದ ಹಿಡಿದು ರಸ್ತೆಯಿಂದ ಹಿಡಿದು ಏನೂ ಇರಲಿಲ್ಲ. ಅಟ್ಲೀಸ್ಟ್ ಅದೊಂದು ಮನುಷ್ಯ ನೋಡಿ ಈ ಸರಿ ಗೆದ್ದು ಜನ ಮಾಡಬೇಕು. ಅಟ್ಲೀಸ್ಟ್ ನಮ್ಮ ಜನಕ್ಕೆ ನಮ್ಮ ಕಡೆ ಮಾಡ್ಕೊಂಡಿದ್ದಾರೆ, ಮುಂದಕ್ಕೆ ಏನು ಮಾಡೋಕ್ಕಲ್ಲ ಅಂತ ಒಂದು ಪಣ ತೊಟ್ಟು ಒಂದು ಮೋರಿ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಿಲ್ ಕೊಡಲಿಲ್ಲ ಆ ಸ್ಟಾರ್ಟಿಂಗಲ್ಲಿ. ಆ ಒಂದು ಛಲ ತಗೊಂಡು ಯಾಕೆ ನಾವು ಗೆಲ್ಲಬಾರದು, ಆಗಲೂ ಸಾಧನೆ ಮಾಡಬಾರ್ದು. ಆ ಒಂದು ಇದ್ರ ದೃಷ್ಟಿಯಿಂದ ಗೆದ್ದು ಇವತ್ತು ನಮ್ಮ ಜನಸೇವೆ ಮಾಡಿದ್ದೀವಿ. ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ಸರ್. ಅದೇ ರೀತಿಯಾಗಿ ನಿಮ್ಮ ರಾಜಕೀಯ ಜೀವನವೂ ಚೆನ್ನಾಗಿರಲಿ. ನೀವು ಒಂದು ಒಳ್ಳೆ ಉತ್ತಮ ಕಾರ್ಯ ಇಟ್ಕೊಂಡು ಒಳ್ಳೆ ಒಂದು ರೈತಾಪಿ ವರ್ಗದಿಂದ ಬಂದು ಉತ್ತಮ ಕೆಲಸ ಮಾಡ್ತೀರಾ. ಅದೇ ರೀತಿಯಾಗಿ ಮುಂದುವರಿಲಿ. ನಿಮ್ಮ ರಾಜಕೀಯ ಜೀವನವೂ ಚೆನ್ನಾಗಿರಲಿ. ಮುಂದೆ ಒಳ್ಳೊಳ್ಳೆ ಕೆಲಸಗಾರಗಳಾಗಲಿ. ಆಗ ದೇವರು ನಿಮಗೆ ಒಳ್ಳೆ ಆರೋಗ್ಯ ಮತ್ತು ಆಯುಷ್ ಕೊಡಲಿ ಅಂತ ಕೇಳ್ಕೊಂಡು ತಮ್ಮ ಅಮೂಲ್ಯ ದರ್ಶನ ಕೇಳಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ. ಒಂದು ನಮ್ಮ ಚಿಕ್ಕೇಗೌಡರ ಒಂದು ನೆರವಿನಿಂದ ಇವತ್ತು ಒಂದು ಪಂಚಾಯತಿಗೆ ಈ ರೋಡಲ್ಲಿ ಒಂದು ರೋಡಲ್ಲಿ ಬರಲಿಕ್ಕೆ ಒಂದು ಗಾಡಿ ವೆಹಿಕಲ್ ಬರೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲೂ ಒಂದು ಮಿನಿ ಟ್ಯಾಂಕ್ ನಿರ್ಮಿಸಿ, ಮೇಯ್ನ್ ಆಗಿದ್ದು ಈ ಊರು ಬಂದು ಹೈಟಲ್ಲಿ ಇರೋದ್ರಿಂದ ತುಂಬ ಕಷ್ಟ ಆಗಿತ್ತು. ಆದರೆ ಒಂದು ಟ್ಯಾಂಕ್ ತರಿಸ್ಬಿಟ್ಟು ಒಂದು ಉತ್ತಮವಾದ ವ್ಯವಸ್ಥೆ ಮಾಡಿ ಒಂದು ಇಲ್ಲಿನ ಎಲ್ಲ ಏನು ಪಂಚಾಯತಿಲಿ ಏನು ಒಂದು ಹಳ್ಳಿ ಒಂದಿದೆ, ಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಒಂದು ಸಂಪೂರ್ಣ ಶ್ರಮವಹಿಸಿ ಒಂದು ಕುಡಿಯೋ ನೀರಿಗೆ ಒಂದು ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗುತ್ತೆ.